ಜಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಹುದ್ದೆಯ ಬೇಡಿಕೆಗಳು ಸೃಷ್ಟಿಯಾಗ್ತಿದೆ ಅಂತ. ಸೊ ಈಗ ಅದಕ್ಕೆ ಫ್ರೆಶ್ ಆಗಿ ಮತ್ತೊಂದು ಆ್ಯಡ್ ಆಗ್ತಿದೆ. ವೀರಶೈವ ಲಿಂಗಾಯತ ನಾಯಕರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಬೇಡಿಕೆ ಸೃಷ್ಟಿಯಾಗಿದೆ, ಅಥವಾ ಆ ಬೇಡಿಕೆ ಮುನ್ನೆಲೆಗೆ ಬರ್ತಿದೆ. ಮಾತನಾಡಿದವರು ಸಾಮಾನ್ಯದವರಲ್ಲ. ಮೊನ್ನೆ ಮಾತನಾಡಿರೋದು ವೀರಶೈವ ಲಿಂಗಾಯತ ಸಮುದಾಯದ ಪಂಚಪೀಠಗಳಲ್ಲಿ ಒಂದಾದಂಥ ಶ್ರೀಶೈಲದ ಜಗದ್ಗುರು. ಇವತ್ತು ಮಾತನಾಡಿರೋದು ಮತ್ತೊಂದು ಪೀಠ, ರಂಭಾಪುರಿ ಮಠದ ಜಗದ್ಗುರು. ಅವರು ಆಗ್ರಹಿಸಿದ್ದಾರೆ. ಅಂದ್ರೆ ಪಂಚಪೀಠಗಳ ಪೈಕಿ 2 ಪೀಠಗಳು ವೀರಶೈವ ಲಿಂಗಾಯತರು ಮುಖ್ಯಮಂತ್ರಿ ಆಗಬೇಕು, ಮುಂದಕ್ಕೆ ಏನಾದರೂ ಬದಲಾವಣೆ ಆಗೋದಿದ್ರೆ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಶ್ರೀಶೈಲ ಜಗದ್ಗುರು ಬಳಿಕ ಈಗ ರಂಭಾಪುರಿ ಜಗದ್ಗುರುಗಳ ಸರದಿ. ಸಂದರ್ಭದಲ್ಲಿ ಎಲ್ಲವನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂತಹ ಸಂದರ್ಭ ಬಂದಾಗ ವೀರಶೈವ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬಾರದು ಅನ್ನುವಂಥ ಒಂದು ಧ್ವನಿ ಕೆಲವು ಮಠಾಧೀಶರಿಂದ ಬರ್ತಾ ಇದೆ. ಕೊನೆಗೆ ಮುಖ್ಯಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಪರಿಗಣಿಸಬೇಕು ಮತ್ತು ಸಚಿವ ಸಂಪುಟದಲ್ಲಿ ಬಹುಶಃ ಹೆಸರಿಗೆ ಮಾತ್ರ ವೀರಶೈವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಹೊರತು ಒಂದು ಶ್ರೇಷ್ಠವಾದಂಥ ಉನ್ನತವಾದಂಥ ಅಧಿಕಾರ ಇರುವಂಥ ಒಂದು ಸಚಿವ ಖಾತೆಗಳನ್ನು ಕೊಡಲಾರದಿರುವಂಥದ್ದು ಈ ನಾಡಿನ ಎಲ್ಲ ಜನತೆಗೆ ಗೊತ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.